ಲಕ್ಷ್ಮಿ ಕಾಲಿಡುವುದೇ ಇಲ್ಲ. ಚಾಣಕ್ಯ ನೀತಿಯಲ್ಲಿ ನಮ್ಮ ಜೀವನಕ್ಕೆ ಸಂಬಂಧಿಸಿದ ಹಲವು ವಿಷಯಗಳನ್ನು ಪ್ರಸ್ತಾಪಿಸಲಾಗಿದೆ. ಇಂತಹ 4 ಮನೆಗಳು ಯಾವಾಗಲೂ ಬಡತನದಲ್ಲಿಯೇ ಮುಳುಗುತ್ತವೆ. ಲಕ್ಷ್ಮೀ ದೇವಿ ಕೆಲವು ಮನೆಗಳಲ್ಲಿ ಎಂದಿಗೂ ನೆಲೆಯಾಗುವುದಿಲ್ಲ. ಈ ಮನೆಗಳು ಯಾವಾಗಲೂ ಬಡತನದಲ್ಲಿಯೇ ಇರುತ್ತವೆ. ನಿಜವಾಗಿ ಯಾವ ಮನೆಯಲ್ಲಿ ಹಣ ಉಳಿಯುವುದಿಲ್ಲ, ಯಾವಾಗಲೂ ಜಗಳ ನಡೆಯುವ ಮನೆ. ಕೆಲವರ ಮನೆಯಲ್ಲಿ ಯಾವಾಗಲೂ ಜಗಳ ನಡೆಯುತ್ತಲೇ ಇರುತ್ತವೆ. ಆದರೆ ಇಂಥ ಮನೆಯಲ್ಲಿ ಲಕ್ಷ್ಮೀ ದೇವಿ ಎಂದಿಗೂ ಇರುವುದಿಲ್ಲ ಎಂದಿದ್ದಾರೆ ಚಾಣಕ್ಯ. ಕುಟುಂಬ ಸದಸ್ಯರು ಯಾವಾಗಲೂ ತಮ್ಮೊಳಗೆ ಜಗಳವಾಡುವುದು, ಅನಗತ್ಯವಾಗಿ ಪರಸ್ಪರ ಬೈಯುವುದು, ದೂಷಿಸುವುದನ್ನು ಮಾಡುವ ಮನೆಯಲ್ಲಿ ಹಣ ಉಳಿಯುವುದಿಲ್ಲ. ಇಂತಹ ಮನೆಯಲ್ಲಿ ಯಾವಾಗಲೂ ಬಡತನ, ದುಃಖ ಇರುತ್ತದೆ. ಇವರು ಜೀವನದುದ್ದಕ್ಕೂ ಬಡವರಾಗಿಯೇ ಇರಬೇಕಾಗುತ್ತದೆ. ಸ್ವಚ್ಛತೆ ಇಲ್ಲದ ಮನೆ ಸ್ವಚ್ಛವಾಗಿದ್ದಷ್ಟು ಮನಸ್ಸು ಶಾಂತವಾಗಿರುತ್ತದೆ. ಮನೆ ಸ್ವಚ್ಛವಾಗಿಲ್ಲದಿದ್ದರೆ ಮನಸ್ಸು ಕೂಡ ಹಾಗೆ ಇರುತ್ತದೆ. ಅಂತ ಮನೆಯಲ್ಲಿ ಲಕ್ಷ್ಮಿ ನೆಲೆಸಲು ಇಷ್ಟಪಡುವುದಿಲ್ಲ. ಹಣದ ಕೊರತೆಯಾಗಬಾರದು ಅಂದರೆ ಮನೆಯನ್ನು ಸ್ವಚ್ಛ ಮಾಡುತ್ತಿರಬೇಕು. ಅಡುಗೆ ಮನೆ ಸ್ವಚ್ಛತೆ. ಚಾಣಕ್ಯರ ಪ್ರಕಾರ ಅಡುಗೆ ಮನೆಯು ಕೂಡ ಅಚ್ಚುಕಟ್ಟಾಗಿರಬೇಕು. ಆದರೆ ಕೆಲವರು ತಿಂದ ಪಾತ್ರೆಗಳನ್ನು ಹಾಗೆಯೇ ಇಡುತ್ತಾರೆ. ಒಂದೇ ಸಲ ಸಂಜೆ ಸ್ವಚ್ಛಗೊಳಿಸುತ್ತಾರೆ. ಇಂತಹ ಮನೆಯಲ್ಲಿ ಪಾತ್ರೆಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳದ ವ್ಯಕ್ತಿಗಳು ಯಾವಾಗಲೂ ಬಡತನದಲ್ಲಿಯೇ ಇರಬೇಕಾಗುತ್ತದೆ. ಅಡುಗೆ ಮನೆಯನ್ನು ಕೊಳಕು ಮಾಡುವುದರಿಂದ ಅನ್ನಪೂರ್ಣ ದೇವಿಗೆ ಕೋಪ ಬರುತ್ತದೆ. ಇದರಿಂದ ಮನೆಯಲ್ಲಿ ಯಾವಾಗಲೂ ಹಣದ ಕೊರತೆ ಕಾಡುತ್ತದೆ. ಅಡುಗೆ ಮನೆಯನ್ನು ಯಾವಾಗಲೂ ಸ್ವಚ್ಛಗೊಳಿಸುತ್ತೀರಿ. ಮಹಿಳೆಯರಿಗೆ, ಹಿರಿಯರಿಗೆ ಗೌರವ ಇಲ್ಲದ ಮನೆ, ಮಹಿಳೆಯರನ್ನು, ಹಿರಿಯರನ್ನು, ಪಂಡಿತರನ್ನು ಗೌರವಿಸದ ಮನೆಯಲ್ಲಿ ಸುಖ ಶಾಂತಿ ಇರುವುದಿಲ್ಲ. ಇಂತಹ ಮನೆಯಲ್ಲಿ ಬಡತನ ಕಾಡುತ್ತಲೇ ಇರುತ್ತದೆ. ಇವರ ಮನೆಯಲ್ಲಿ ಎಷ್ಟೇ ಹಣ ಸಂಪಾದಿಸಿದರೂ ಬಡತನ ಇರುತ್ತದೆ. ಆರ್ಥಿಕ ಸಮಸ್ಯೆಗಳು ಕೂಡ ಹೆಚ್ಚಾಗಿ ಬರುತ್ತವೆ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.